ಸಂಘರ್ಷ ತಾರಕಕ್ಕೆ ಏರಿರುವ ಬಂಡೀಪುರದಲ್ಲಿ ಮತ್ತೊಂದು ಸವಾಲು ಎದುರಾಗಿದೆ. ಬೇಸಿಗೆಯಲ್ಲಿ ಬೆಂಕಿಯಿಂದ ಕಾಡನ್ನ ರಕ್ಷಿಸುವ ದೊಡ್ಡ ಟಾಸ್ಕ್ ಅರಣ್ಯ ಇಲಾಖೆಯ ಮುಂದಿದೆ. ಬಂಡೀಪುರದ ಅರಣ್ಯಾಧಿಕಾರಿಗಳಿಗೆ ಬೆಂಕಿ ಸವಾಲ್. ಬೇಸಿಗೆ ಭಯ, ಕಾಡು ರಕ್ಷಣೆಗೆ ಬೆಂಕಿ ರೇಖೆ ನಿರ್ಮಾಣ. ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಹುಲಿಗಳನ್ನ ಹೊಂದಿರುವ ತಾಣ. ಹುಲಿಯಷ್ಟೇ ಅಲ್ಲ, ಆನೆ, ಚಿರತೆ, ಕರಡಿ, ಕಾಡೆಮ್ಮೆ, ಜಿಂಕೆ ಸೇರಿದಂತೆ ಅಸಂಖ್ಯಾತ ಪ್ರಾಣಿ ಪಕ್ಷಿಗಳನ್ನ ಹೊಂದಿರುವ ಅಭಯಾರಣ್ಯ. 2019ರಲ್ಲಿ ಕಿಡಿಗೇಡಿಗಳು ಹಚ್ಚಿದ ಬೆಂಕಿಗೆ 4,000 ಹೆಕ್ಟರ್ಗೂ ಹೆಚ್ಚು ಅರಣ್ಯ ಪ್ರದೇಶ ಅಗ್ನಿಗೆ ಆಹುತಿಯಾಗಿತ್ತು. ಅರಣ್ಯ ಸಂಪತ್ತು ಸುಟ್ಟು ಭಸ್ಮವಾಗಿತ್ತು. ಅಸಂಖ್ಯಾತ ಸರೀಸೃಪಗಳ ಮಾರಣ ಹೋಮವಾಗಿತ್ತು. ಅಲ್ಲದೆ ಬೆಂಕಿ ನಂದಿಸಲು ಅರಣ್ಯ ಇಲಾಖೆ ಪಟ್ಟಂತಹ ಅರಸಾಹಸ ಅಷ್ಟಿಷ್ಟಲ್ಲ. ಬೇಸಿಗೆಗೂ ಮುನ್ನವೇ ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡು ಬೆಂಕಿ ರೇಖೆ ನಿರ್ಮಾಣ ಮಾಡ್ತಿದೆ. ಬಂಡೀಪುರಕ್ಕೆ ನಿತ್ಯ ಸಾವಿರಾರು ಪ್ರವಾಸಿಗರು ಹೋಗಿ ಬರ್ತಾರೆ. ಅಲ್ಲಿನ ಪ್ರಕೃತಿ ಸೌಂದರ್ಯದ ಜೊತೆಗೆ ಪ್ರಾಣಿ ಪಕ್ಷಿಗಳನ್ನು ಕಣ್ತುಂಬಿಕೊಳ್ತಾರೆ. ಆದ್ರೀಗ ಅರಣ್ಯ ರಕ್ಷಣೆಯೇ ಅಧಿಕಾರಿಗಳಿಗೆ ದೊಡ್ಡ ಸವಾಲಾಗಿದೆ. ಹೀಗಾಗಿಯೇ ಬಂಡೀಪುರದ ಮಧ್ಯೆ ಹಾದು ಹೋಗುವಂತಹ 2 ರಾಷ್ಟ್ರೀಯ ಹೆದ್ದಾರಿ, ಸುತ್ತಮುತ್ತಲ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಮಾರ್ಗ, ಸಫಾರಿ ಮಾರ್ಗ ಹಾಗೂ ಗೇಮ್ ರೋಡ್ಗಳಲ್ಲಿ ಬೆಂಕಿ ರೇಖೆ ನಿರ್ಮಿಸಲಾಗ್ತಾ ಇದೆ. ರಸ್ತೆಯ 2 ಬದಿ ಬೆಳೆದು ನಿಂತಿರುವಂತಹ ಕುರುಚಲು ಗಿಡಗಳನ್ನು ಕತ್ತರಿಸಿ ಒಣಗಿದ ಎಲೆ, ಹುಲ್ಲಿಗೆ ಬೆಂಕಿ ಇಡಲಾಗ್ತಾ ಇದೆ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ 13 ವಲಯಗಳಲ್ಲೂ ತಲಾ 200 ಕಿಲೋಮೀಟರ್ನಂತೆ ಸುಮಾರು 2,780,000 ಕಿಲೋಮೀಟರ್ ಉದ್ದ ಬೆಂಕಿ ರೇಖೆ ನಿರ್ಮಾಣ ಮಾಡಲಾಗ್ತಾ ಇದೆ. ಹೀಗಾಗಿ ರಸ್ತೆ ಬದಿಗಳಲ್ಲಿ ಹಾಗೂ ಗೇಮ್ ರೋಡ್ಗಳ ಇಕ್ಕೆಲಗಳಲ್ಲಿ ಮೊದಲೇ ಬೆಂಕಿ ಇಟ್ಟು ಸುಡೋದ್ರಿಂದ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಬೆಂಕಿ ಹಬ್ಬಲ್ಲ. ಇದರ ಜೊತೆಗೆ ಪ್ರತಿಯೊಂದು ವಲಯಕ್ಕೂ ಕೂಡ ನೀರಿನ ಟ್ಯಾಂಕರ್, ಫೈರ್ ಮೀಟರ್ಸ್ ಮತ್ತು ಪಿಕಪ್ ವಾಹನ ಸೇರಿದಂತೆ ಅಗ್ನಿಶಾಮಕ ಉಪಕರಣಗಳನ್ನ ಸನ್ನದ್ಧವಾಗಿ ಇಡಲಾಗ್ತಾ ಇದೆ. ಜನವರಿಯಿಂದ ಮೇ ತಿಂಗಳವರೆಗೆ ದಿನಗೂಲಿ ಆಧಾರದ ಮೇಲೆ 470 ಮಂದಿ ಫೈರ್ ವಾಚರ್ಗಳನ್ನ ನೇಮಕ ಮಾಡಿಕೊಳ್ಳಲಾಗ್ತಾ ಇದೆ. ಜನವರಿ 1ನೇ ತಾರೀಕಿಂದ ನಾವು ಫೈರ್ ವಾಚರ್ಸ್ ಅನ್ನ ರೆಕ್ರೂಟ್ ಮಾಡಿ ಕಾಡಂಚಲ್ಲಿರುವ ಟ್ರೈಬಲ್ಸ್ ಮತ್ತೆ ಕಾಡಂಚಲ್ಲಿರುವ ಗ್ರಾಮಗಳಿಂದ ನಾವು ಅವರನ್ನ ಒಂದು ಅಂದಾಜು 500ರಿಂದ 550 ಜನನ ನಾವು ಎಂಪ್ಲಾಯ್ ಮಾಡ್ಕೊಳ್ತೀವಿ ನೆಕ್ಸ್ಟ್ 3-4 ತಿಂಗಳಿಗೆ. ಅವರಿಂದ ಫೈರ್ ವಾಚಿಂಗ್ ನಾವು ಮಾಡ್ತೀವಿ. ಸೊ ಅದೇ ರೀತಿ ಏನು ಎಕ್ವಿಪ್ಮೆಂಟ್ಸ್ ಇದೆಯೋ ಮತ್ತು ರೋಡ್ಸ್ ಮೇಂಟೆನೆನ್ಸ್, ವಾಚ್ ಟವರ್ ಮೇಂಟೆನೆನ್ಸ್ ಎಲ್ಲ ಮಾಡಿಕೊಂಡು ಎಕ್ವಿಪ್ಮೆಂಟ್ಸನ್ನು ನಾವು ಮೇಂಟೈನ್ ಮಾಡಿ ಮುಂದಿನ ಫೈರ್ ಸೀಸನ್ಗೆ ನಾವು ಅದನ್ನು ತಡೆಗಟ್ಟಕ್ಕೆ ತಯಾರಾಗ್ತೀವಿ. ಒಟ್ನಲ್ಲಿ ಕಾಡು ಉಳಿಸಿ ನಾಡು ಬೆಳೆಸಿ ಅನ್ನೋ ಹಾಗೆ ಬೇಸಿಗೆಯಲ್ಲಿ ಆಗುವಂತಹ ಅಗ್ನಿ ಅನಾಹುತದಿಂದ ಅರಣ್ಯವನ್ನ ಉಳಿಸೋ ಕಸರತ್ತು ಜೋರಾಗಿದೆ. ಆದರೆ ಬೆಂಕಿ ಬೀಳದಂತೆ ರಕ್ಷಿಸುವುದು ಅರಣ್ಯ ಇಲಾಖೆಗೆ ದೊಡ್ಡ ಸವಾಲಾಗಿದೆ. ಎಸ್ಎಂ ನಂದೀಶ್, ನ್ಯೂಸ್ 18 ಚಾಮರಾಜನಗರ.